ಗಣರಾಜ್ಯೋತ್ಸವದ ಅಂಗವಾಗಿ ಲಾಲ್ಬಾಗ್ನಲ್ಲಿ ಆಯೋಜಿಸಲಾದ ತೇಜಸ್ವಿ ವಿಸ್ಮಯ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಗಣರಾಜ್ಯೋತ್ಸವ ಅಂಗವಾಗಿ 11 ದಿನ ನಡೆದ ಫ್ಲವರ್ ಶೋಗೆ ಲಕ್ಷಾಂತರ ಜನ ಆಗಮಿಸಿದ್ದು ಕೋಟಿ ಕೋಟಿ ಆದಾಯ ಹರಿದು ಬಂದಿದೆ. ಈ ಬಾರಿಯ ಪ್ರದರ್ಶನವು ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದಿದೆ. 11 ದಿನ ನಡೆದ ಫ್ಲವರ್ ಶೋನಲ್ಲಿ 2.74 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಸಂಗ್ರಹ ಆಗಿದೆ. ಆನೇಕಲ್ನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಯುವಕನ ಕಿಡ್ನಾಪ್ ಮಾಡುವ ಪ್ರಯತ್ನ ಆಗಿದೆ. ಬನ್ನೇರುಘಟ್ಟ ಮುಖ್ಯ ರಸ್ತೆ ಇಂಡ್ಲವಾಡಿ ಕ್ರಾಸ್ ಬಳಿ ಈ ಘಟನೆ ನಡೆದಿದ್ದು, ಹಾಡಹಗಲೇ ಅಪಹರಣಕ್ಕೆ ಯತ್ನಿಸಿದ್ದು ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. 3 ಬೈಕ್, 1 ಕಾರ್ನಲ್ಲಿ 8 ಜನರು ಬಂದಿದ್ರು. ನಡು ರಸ್ತೆಯಲ್ಲಿ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿ ಕಾರ್ನ ಒಳಗೆ ಹಾಕೋದಿಕ್ಕೆ ಯತ್ನಿಸಿದ್ರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಧಾವಿಸಿದ ಜನರನ್ನ ನೋಡಿ ಅಲ್ಲೇ ಯುವಕನನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ನಿಂದಿಸಿದ್ದ ರಾಜೀವ್ ಗೌಡನನ್ನ ನಿನ್ನೆ ಕೇರಳದ ಗಡಿಯಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಬಂಧಿಸಿದ್ರು. ರಾಜೀವ್ ಬಂಧನ ಬಳಿಕ ಸುವರ್ಣ ನ್ಯೂಸ್ಗೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡ ಪ್ರತಿಕ್ರಿಯೆ ನೀಡಿದ್ರು. ರಾಜೀವ್ ಬಂಧಿಸಲು ಪೊಲೀಸರು ತುಂಬಾ ಕೆಲಸ ಮಾಡಿದ್ದಾರೆ, ನಾನು ಪೊಲೀಸರಿಗೆ ಧನ್ಯವಾದ ತಿಳಿಸ್ತೀನಿ ಅಂತ ಅಮೃತಾ ತಿಳಿಸಿದ್ರು. ಈಗ ರಾಜೀವ್ ಗೌಡ ಪಶ್ಚಾತ್ತಾಪ ಆಗಿದೆ, ನನಗೆ ಅಷ್ಟೇ ಸಾಕು, ಯಾವುದೇ ಮಹಿಳೆಗೂ ಈ ರೀತಿ ಮಾತಾಡಬಾರ್ದು, ಇನ್ನೇನಿದ್ರೂ ಕೋರ್ಟ್ ನಿರ್ಧಾರ ಮಾಡುತ್ತೆ, ನ್ಯಾಯಾಲಯದಲ್ಲಿ ಏನಾಗುತ್ತೋ ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ ಅಮೃತಾ ಗೌಡ ತಿಳಿಸಿದ್ರು. ಡಿಪಾರ್ಟ್ಮೆಂಟ್ ಅವರು ಐ ಕುಡ್ ಸಿ ದೆಮ್, ಅವರು ಡೈಲಿ ಬರ್ತಾ ಇದ್ರು, ಇನ್ವೆಸ್ಟಿಗೇಷನ್ ನಡೀತಾ ಇತ್ತು, ಅವ್ರ ಪಾರ್ಟ್ ಆಫ್ ಎಫರ್ಟ್ಸ್ ಅವ್ರು ಅದನ್ನು ಮಾಡ್ತಾ ಇದ್ರು. ನಾವು ನೋಡಿದ್ವಿ, ದೇ ವರ್ ಆಲ್ರೆಡಿ ಸ್ಟ್ರೆಸ್ಡ್ ಔಟ್. ನಾವು ಅವ್ರ ಡೇ ಟು ಡೇ ಬೇಸಿಸ್ ನಮ್ಮ ಏರಿಯಾ ಲಿಮಿಟ್ಸಲ್ಲೇ ನೋಡ್ತಾ ಇರ್ತೀವಿ. ಅವ್ರು ಆ್ಯಕ್ಚುಲಿ ಹಾನೆಸ್ಟ್ಲಿ ದೇ ವರ್ ಪುಟಿಂಗ್ ದೇರ್ ಎಫರ್ಟ್ಸ್. ಸೊ ಸ್ವಲ್ಪ ಲೇಟ್ ಆಗಿದೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹಾನೆಸ್ಟ್ಲಿ ಹೇಳಬೇಕು ಅಂದರೆ ಅವ್ರಿಗೆ ಅದು ಪಶ್ಚಾತ್ತಾಪ ಆಗಿದೆ, ದಟ್ಸ್ ಮೋರ್ ದೆನ್ ಇನಫ್. ಹಿ ಈಸ್ ಅ ಲೀಡರ್. ಸೊ ಅವ್ರಿಗೆ ಅದು ಪಶ್ಚಾತ್ತಾಪ ಆಗಿದ್ರೆ ಸಾಕು ಮೇಡಮ್. ಅವ್ರಿಗೆ ಅನಿಸಿದ್ರೆ ಐ ಶುಡ್ ನಾಟ್ ಬಿ ಯೂಸಿಂಗ್ ಎನಿಥಿಂಗ್ ಲೈಕ್ ದಿಸ್ ಗೋಯಿಂಗ್ ಫಾರ್ವರ್ಡ್. ಯಾವುದೇ ವುಮೆನ್ನಿಗಾದ್ರೂ ಹಿಂಗೆ ಮಾತಾಡಬಾರ್ದು ಅಂತ ಅನಿಸಿದ್ರೆ ಐ ಥಿಂಕ್ ದಟ್ ವಿಲ್ ಸರ್ವ್ ದ ಪರ್ಪಸ್. ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿ 2 ಮದ್ಯದ ಅಂಗಡಿಗಳಿಗೆ ಕನ್ನ ಹಾಕಲಾಗಿದೆ. ಐಶ್ವರ್ಯ ಮತ್ತು ಶಕ್ತಿ ವೈನ್ ಶಾಪ್ಗೆ ನುಗ್ಗಿದ 4 ಗ್ಯಾಂಗ್ ಮದ್ಯದ ಬಾಟಲ್ಗಳು ಮತ್ತು ನಗದನ್ನ ದೋಚಿ ಪರಾರಿಯಾಗಿದ್ದಾರೆ. ಖದೀಮರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಸ್ಥಳಕ್ಕೆ ಚಿಂಚೋಳಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ನಿಧಿ ಸಿಕ್ಕ ಲಕ್ಕುಂಡಿಯಲ್ಲಿ 10 ದಿನದಿಂದ ಉತ್ಖನನ ನಡೀತಾ ಇದೆ. ಭಾನುವಾರ ಗಣರಾಜ್ಯೋತ್ಸವ ಹಿನ್ನೆಲೆ 2 ದಿನ ಉತ್ಖನನಕ್ಕೆ ಬಿಡುವು ನೀಡಲಾಗಿತ್ತು. ಇಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ 35 ಕಾರ್ಮಿಕರಿಂದ ಉತ್ಖನನ ಕಾರ್ಯ ಮುಂದುವರೆದಿದೆ. ಉತ್ಖನನ ಜಾಗದಲ್ಲಿ ಕೊಂಚ ಆತಂಕದ ವಾತಾವರಣವೂ ಸೃಷ್ಟಿಯಾಗಿದೆ. 4 ಬ್ಲಾಕ್ಗಳ ಪೈಕಿ 2ರಲ್ಲಿ ಬಿರುಕು ಕಾಣಿಸಿಕೊಂಡಿದೆ. 2 ಬ್ಲಾಕ್ಗಳ ಪೈಕಿ A1 ಹಾಗೂ B1 ಗುಂಡಿಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಬಿರುಕು ಬಿಟ್ಟ ಸ್ಥಳದ ಕೆಳಗೆಯೇ 35 ಕಾರ್ಮಿಕರು ಕೆಲಸ ಮಾಡ್ತಾ ಇರೋದು ಆತಂಕಕ್ಕೆ ಕಾರಣ ಆಗಿದೆ. ಗುಂಡಿಗಳ ಸಮಸ್ಯೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಎಲ್ಲೆಂದರಲ್ಲಿ ಕೆಟ್ಟು ನಿಲ್ತಾ ಇದೆ ಸಾರಿಗೆ ಬಸ್ಗಳು. ಕಲ್ಯಾಣ ಕರ್ನಾಟಕದ ಸಾರಿಗೆ ನಂಬಿ ಬಸ್ ಹತ್ತಿದ ಪ್ರಯಾಣಿಕರು ಹೈರಾಣಾಗ್ತಿದ್ದಾರೆ. ರಾಯಚೂರು ಕೊರ್ವಿಹಾಳ ಮಾರ್ಗದ ಬಸ್ನಲ್ಲಿ ತಾಂತ್ರಿಕ ಸಮಸ್ಯೆಯಿಂದಾಗಿ ಎಲ್ಲೆಂದರಲ್ಲಿ ಬಸ್ ಕೆಟ್ಟು ನಿಲ್ತಾ ಇದೆ. ಊರಿಗೆ ತಲುಪಬೇಕಾದ ಪ್ರಯಾಣಿಕರು ನಡು ರಸ್ತೆಯಲ್ಲೇ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ರಸ್ತೆ ಮೇಲೆ ನಿಂತ ಬಸ್ ರಿಪೇರಿ ಮಾಡೋದಕ್ಕೆ ಡ್ರೈವರ್ ಮತ್ತು ಕಂಡಕ್ಟರ್ ಹರಸಾಹಸ ಪಟ್ಟಿದ್ರು ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ಗ್ರಾಮೀಣ ಪ್ರದೇಶಗಳಿಗೆ ಓಡಾಡೋದಕ್ಕೆ ಸರಿಯಾದ ಬಸ್ ನೀಡಿ ಅಂತ ಪ್ರಯಾಣಿಕರು ಈಗ ಆಗ್ರಹಿಸುತ್ತಿದ್ದಾರೆ. ಧಾರವಾಡದ ಬೇಲೂರು ಇಂಡಸ್ಟ್ರೀಸ್ ಬಳಿ ದಂಧೆಕೋರರು ಮಣ್ಣು ಲೂಟಿ ಮಾಡ್ತಿದ್ದಾರೆ. ರಾತ್ರಿ ಇಡೀ ಮಣ್ಣು ಲೂಟಿ, ಹಗಲಲ್ಲಿ ಅಭಿವೃದ್ಧಿ ಕಾಮಗಾರಿ ಮಾಡಲಾಗ್ತಾ ಇದೆ. ಕೆಐಎಡಿಬಿ ಇಲಾಖೆಯ ಡೆವಲಪ್ಮೆಂಟ್ ಅಧಿಕಾರಿಗಳು ಸ್ಟಾರ್ ಇನ್ಫ್ರಾ ಪ್ರೈವೇಟ್ ಕಂಪನಿಗೆ ಉಗ್ರಾಣಗಳ ನಿರ್ಮಾಣಕ್ಕೆ ಟೆಂಡರ್ ನೀಡಲಾಯಿತು. ಇದೀಗ ಅಭಿವೃದ್ಧಿ ಮಾಡುವ ಜಾಗದಲ್ಲಿದ್ದ ಹೆಚ್ಚುವರಿ ಮಣ್ಣನ್ನು ರಾತ್ರೋರಾತ್ರಿ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಲಾಗ್ತಿದೆಯಂತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಂದೆ ಮಣ್ಣು ಲೂಟಿಕೋರರು ಸಿಕ್ಕಿಬಿದ್ದಿದ್ದು, ಸುವರ್ಣ ನ್ಯೂಸ್ ಕ್ಯಾಮೆರಾ ನೋಡ್ತಾ ಇದ್ದಂತೆ ಲೂಟಿಕೋರರು ಪರಾರಿಯಾದರು. ಸುವರ್ಣ ನ್ಯೂಸ್ ವರದಿ ಬಳಿಕ ಎಚ್ಚೆತ್ತ ಕೆಐಎಡಿಬಿ ಇಲಾಖೆಯ ಅಭಿವೃದ್ಧಿ ಅಧಿಕಾರಿ, ಮಣ್ಣು ಲೂಟಿ ಮಾಡಿದ್ದು ನಮ್ಮ ಗಮನಕ್ಕೆ ಬಂದಿದೆ, ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ವಿಚಾರಣೆ ಮಾಡಿದ್ದಾರೆ, ನಾವು ಇಲಾಖಾವಾರು ತನಿಖೆಯನ್ನ ಮಾಡ್ತೀವಿ ಅಂತ ತಿಳಿಸಿದರು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನ ಕಾಡ್ಗಿಚ್ಚಿನ ಆರ್ಭಟ ಜೋರಾಗಿದೆ. ಕಾಫಿನಾಡಿನಲ್ಲಿ ಅತ್ಯಮೂಲ್ಯ ಪ್ರಕೃತಿ ಸಂಪತ್ತು ಬೆಂಕಿಗೆ ಆಹುತಿಯಾಗಿದೆ. ಬೆಂಕಿಯಿಂದ ಕಾಡನ್ನ ರಕ್ಷಿಸಲು ಅರಣ್ಯ ಇಲಾಖೆ 10 ಕ್ರಮ ಕೈಗೊಂಡಿದ್ದು ಕಾಡನ್ನ ರಕ್ಷಣೆ ಮಾಡೋದಕ್ಕೆ ಆಗ್ತಾ ಇಲ್ಲ.
ಚಾರ್ಮಡಿ ಘಾಟ್ ಅರಣ್ಯಕ್ಕೆ ಬೆಂಕಿ ಬಿದ್ದು 10 ಎಕರೆ ಅರಣ್ಯ ನಾಶ ಆಗಿದೆ. ತಾಪದ ತೀವ್ರತೆಯಿಂದ ಕಾಡುಗಳು ಬೆಂಕಿಗಾಹುತಿಯಾಗ್ತಾ ಇದೆ. ಆದರೆ ಸರ್ಕಾರ ಮಾತ್ರ ಸುಮ್ಮನಿದೆ ಅಂತ ಪರಿಸರವಾದಿಗಳು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಜಮೀನಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಕುಸಿದಿದ್ದು ಅನ್ನದಾತರು ಪರದಾಡುವಂತಾಗಿದೆ. ಸೇತುವೆ ಕುಸಿದು 3 ತಿಂಗಳಾದರೂ ಕೂಡ ದುರಸ್ತಿಗೊಳಿಸದ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 200ಕ್ಕೂ ಹೆಚ್ಚು ರೈತರ ಜಮೀನುಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಕುಸಿದಿದ್ದು ಸಚಿವ ರಹೀಂ ಖಾನ್ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೈತರು ಕಂಗಾಲಾಗಿದ್ದಾರೆ. ಮಳೆಗಾಲದಲ್ಲಿ ಸುರಿದ ಮಳೆಯಿಂದ ಸೇತುವೆ ಕೊಚ್ಚಿ ಹೋಗಿದೆ. ಆದರೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ರೈತರು ಕಿಡಿಕಾರಿದ್ದಾರೆ. ಜಮೀನಿನಲ್ಲಿನ ಕಬ್ಬು ಹಾಗೂ ಬೆಳೆಯನ್ನ ತರೋದಕ್ಕೆ 10 ಕಿಲೋಮೀಟರ್ ಸುತ್ತಾಡಿಕೊಂಡು ಬರಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಆದಷ್ಟು ಬೇಗ ಸೇತುವೆಯನ್ನ ನಿರ್ಮಾಣ ಮಾಡಿ ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ಇಂದು ದೇಶಾದ್ಯಂತ ಬ್ಯಾಂಕ್ ಮುಷ್ಕರ ನಡೀತಾ ಇದೆ. ಬ್ಯಾಂಕ್ಗಳ ತವರು ಎಂದು ಕರೆಸಿಕೊಳ್ಳುವ ಉಡುಪಿ ಜಿಲ್ಲೆಯಲ್ಲೂ ಕೂಡ 3,000ಕ್ಕೂ ಅಧಿಕ ನೌಕರರು ಮುಷ್ಕರ ಹೂಡಿದ್ದಾರೆ. ನಿರಂತರ 3 ದಿನಗಳ ರಜೆಯ ನಂತರ ಇವತ್ತು ಬ್ಯಾಂಕ್ ತೆರೆಯಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಬಂದಿದ್ದಂತಹ ಗ್ರಾಹಕರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ವಾರದಲ್ಲಿ 5 ದಿನ ಕೆಲಸ ಅಂತ ಮುಷ್ಕರ ಮಾಡುತ್ತಿರುವ ಬ್ಯಾಂಕ್ ನೌಕರರು ಇವತ್ತು ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಉಂಟು ಮಾಡುವ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ. ವಾರದಲ್ಲಿ 5 ದಿನ ಮಾತ್ರ ಕೆಲಸದ ಅವಧಿಗಾಗಿ ಬ್ಯಾಂಕ್ ನೌಕರರು ದೇಶಾದ್ಯಂತ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಬೀದರ್ ನಗರದ ಎಸ್ಬಿಐ ಬ್ಯಾಂಕ್ ಬಳಿಯೂ ಬ್ಯಾಂಕ್ ಸಂಘದ ಒಕ್ಕೂಟ ವೇದಿಕೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ನೂರಾರು ಬ್ಯಾಂಕ್ ನೌಕರರು ಭಾಗಿಯಾಗಿದ್ದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 1 ವರ್ಷದ ಹಿಂದೆಯೇ ಸರ್ಕಾರದ ಮುಂದೆ ಈ ಬೇಡಿಕೆಯನ್ನ ಇಟ್ಟಿದ್ದೀವಿ. ಆದರೆ ಸರ್ಕಾರ ನಮ್ಮ ಬೇಡಿಕೆಯನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಎಲ್ಲ ಇಲಾಖೆಗಳು 5 ದಿನಗಳ ಕಾಲ ಕಾರ್ಯನಿರ್ವಹಿಸುತ್ತೆ. ಆದರೆ ಬ್ಯಾಂಕ್ ಮಾತ್ರ 6 ದಿನಗಳ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದರಿಂದಾಗಿ ಬ್ಯಾಂಕ್ ನೌಕರರು ತುಂಬಾ ಒತ್ತಡದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.